ಎಲ್ಲ ಫುಲ್ ಕ್ರೌಡ್ ಇದೆ. ಸೊ ಆ ಕಡೆ ಹೋಗ್ತಾ ಇದ್ವಿ, ಯಾರು ಇಲ್ದಿರೋ ಜಾಗಕ್ಕೆ. ಇದೆ ಸ್ಟ್ಯಾಂಡ್ ಇದೆ ಅಲ್ವಾ, ಹಂಗಾದ್ರೆ ಕುತ್ಕೊಂಡು ಸನ್ಸೆಟ್ ನೋಡ್ಕೊಂಡು ನಮ್ಮ ಫ್ರೆಂಡ್ ಸರ್ಕಲ್ ಒಂದು ಆಕ್ಚುಲಿ ಸ್ಪೆಷಲ್ ಡೇ. ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ವ್ಯೂಗೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಿಂಪಲ್ ಲೈಫ್ ಚಂದು ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಏನೇನಿದೆ ಅನ್ಬಿಟ್ಟು ವಿಡಿಯೋದಲ್ಲಿ ಹೋಗ್ತಾ ಹಂಗೆ ನೋಡ್ಕೊಂಡು ಹೋಗಿ. ಬಟ್ ನಮ್ಮ ಫ್ರೆಂಡ್ ಸರ್ಕಲ್ ಒಂದು ಆಕ್ಚುಲಿ ಸ್ಪೆಷಲ್ ಡೇ. ಹಾಯ್ ಕಾವ್ಯ. ಆಯ್ತು ಆಯ್ತು. ಇನ್ ನನ್ನ ಹತ್ರನು ಶಾರ್ಟ್ ಡ್ರೆಸ್ ನೀವೆಲ್ಲ ಕರೆಕ್ಟ್ ಆಗಿ. ವರ್ಣ ಲೇಕ್ ಬ್ಯಾಕ್ ಸೈಡ್, ಬ್ಯಾಕ್ ವಾಟರಿಗೆ ಬಂದಿದ್ದೀವಿ. ವರ್ಣ ಲೇಕ್ ತಗೊಳ್ರಿ. ಡಿಕ್ಕಿ ಓಪನ್ ಮಾಡಿ. ಇಷ್ಟೊಂದು ಕೊಟ್ರ? ಸ್ಟ್ಯಾಂಡ್ ಇದೆ ಅಲ್ವಾ, ಹಂಗಾದ್ರೆ ಕೊಡ್ಬೋದು ಅನ್ನಿಸ್ತು ಕಣ. ಕೊಡಲ್ಲ, ನಾನು ಫೋನ್ ಬರೀ ಇಂತದೆಯಾ ಮಾಡಿ ಬಂದಿರೋದು 500 ರೂಪಾಯಿ ಅಂದ್ಬಿಟ್ಟು 6000 ಅಂತ. ನೀನೆಲ್ಲ ನೋಡಿದ್ದೆ? ನಮ್ಮ ಮನ್ಲೆಲ್ಲ ಆಕ್ಚುಲಿ ಅದು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್, ಮಜಾ ಆಯಾ. ಸೊ ಸಿಂಪಲ್ ಆಗಿ ಗರ್ಲ್ಸ್ ಎಲ್ಲ ಸೇರ್ಕೊಂಡು ಏನೋ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ಎಲ್ಲ ಫುಲ್ ಕ್ರೌಡ್ ಇದೆ. ಸೊ ಆ ಕಡೆ ಹೋಗ್ತಾ ಇದ್ವಿ, ಯಾರು ಇಲ್ದಿರೋ ಜಾಗಕ್ಕೆ. ತಗೊಂಡೋಗಿ ಬರ್ತಾ ಇದಾರ. ಚೆನ್ನಾಗಿಲ್ಲ ನಾನು ನೋಡಕ್ಕೆ. ಆಗ ನಿನ್ನೆ ತೆಗಿತೀನಿ. ಈ ಡ್ರೆಸ್ಗೂ ಇದಕ್ಕೂ ಎಲ್ಲ ಬಿಕಾರಿ ತರ್ತಾರ. ಇವ್ರೇನು ರನ್ನಿಂಗ್ ಮಾಡ್ತೀರಿ, ವಿಡಿಯೋ ಮಾಡ್ತೀರಲ್ಲ? ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನಿದು? ಚೆನ್ನಾಗಿದ್ಯಾ? ಅಲ್ಲೇನಾ? ಇಲ್ಲ ಸಾಕಾ? ಸೆಂಟ್ರಲ್ ಇದೆಯಾ ಅಕ್ಕ? ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನೋಡೋಗಲ್ಲಿ ವ್ಯೂ ಹೆಂಗ್ ಕಾಣಿಸುತ್ತಾ ಮೊಬೈಲ್ ನೋಡೋ. ಕುತ್ಕೊಂಡು ನೋಡು ಚಂದ. ಹಿಂದೆ ಇದಾಗುತ್ತೆ ಡ್ರೆಸ್ ಅಂತ. ಅಲ್ಲೇ ಬೆಸ್ಟ್ ಅಲ್ಲ ಏನು ಇಲ್ಲಿ ವ್ಯೂ ಚೆನ್ನಾಗ್ ಕಾಣಿಸುತ್ತೆ ಅಂತ, ಫೋಟೋ ಹಿಂಗ್ ಕಾಣಿಸುತ್ತೆ ಅಂತ. ಫೋಟೋ ಸಿಗಲ್ಲ, ಇದು ಚೆನ್ನಾಗ್ ಕಾಣಿಸುತ್ತೆ. ಬೆಟ್ಟಿದ್ಯಾ ಇದು? ಅಂತ ಅದ ಅವನ್ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ. ಮಾಡ್ತಾನೆ ಇದೀಯಲ್ಲ, ಮೆಮೊರಿ ತುಂಬೋಕಲ್ವಾ? ಏನಿಲ್ಲ, ಜಸ್ಟ್ ಅದು ತಗೊಂಡು ಇಲ್ಲಿ ಇಡೋದು ಅಷ್ಟೇ. ಬಾ ತಗೊಂಬಾ, ಇಲ್ಲಿ ಹಿಂಗ್ ಕ್ರಾಸ್ ಆಗಿಡು, ನೋಡ್ತೀನಿ ಹೆಂಗ್ ಕಾಣಿಸುತ್ತೆ. ಹಿಂಗೆ ಕೂತ್ ಈ ಕಡೆ ಬನ್ನಿಜೆ. ಈ ಕಡೆ ಬನ್ನಿ. ಹಾ ಓಕೆ, ಸರಿ ಹಾ ಸಾಕು, ಇಲ್ಲೇ ಇಡು. ಅಪೋಸಿಟ್ ಇದೆ. ಓ ಸೂರ್ಯ ಬೇರೆ ಬಂತು, ಸಕ್ಕದಾಗಿದೆ. ಹೌದು, ಬೇಗ ಅವಳು ಮಾಡ್ಬೇಕು. ಇದೇನ ಟೆನ್ಷನ್ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನಿನ್ ಫೋಟೋ ತೆಕ್ಕೊಡ್ತೀನಿ. ಅಲ್ಲಿ ನೋಡಲ್ಲಿ ಏಯ್ ಸ್ವಲ್ಪ ಇನ್ನ ಹಾ ಇವಾಗ ಕರೆಕ್ಟ್ ಆಗಿದೆ. ಕಾರಂಜಿ ಕೆರೆಗೆ ಹೋಗಿದ್ದ ಮುಂದೆ ಇಡೋದು. ಗೊತ್ತಾಯ್ತು ಇಲ್ಲಿ ಲೈಟ್ ಬರುತ್ತೆ, ಅದೇ ಕಾಣಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ. ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ. ಅಲ್ಲ ಎದುರುಗಡೆ ಇದ್ರೆ ಇಲ್ಲ ಚೆನ್ನಾಗಿ ಬರ್ತದೆ, ಬರ್ಬೇಕು ತಾನೆ? ಚೆನ್ನಾಗಿ ಬರ್ತದೆ. ಇಲ್ಲ ಬರ್ತಿಲ್ಲ, ಈ ಕಡೆ ಅದೇ ಕಾಣಲ್ಲ. ಕತ್ಲಾಗಿದ್ರೆ ಮಾತ್ರ ಕಾಣೋದು. ಇಲ್ಲ ಇಲ್ಲ ಹಿಂದೆ ಇರ್ತೀಯಾ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇಲ್ಲೇ ಗೊತ್ತು.
ಅಲ್ಲ ಅದು ಗೊತ್ತು ಅವ್ರಿಗೆ ಕೇಳ್ತಾರಲ್ಲ. ಇದು ಹೆಂಗ್ ಮಾಡೋದು? ಅವ್ರಿಗ ಅದು ಏನದು ಎಲ್ಲಿದ್ಯಾ ಕವ್ಯ? ಇನ್ ಡೆಕೋರೇಷನ್ ವಿಡಿಯೋ ಮಾಡ್ತಿರೋದು. ಎಲ್ಲಿಂದ? ಇದಿರಲ್ಲ. ಹೆಂಗ್ ಕಾಣಿಸ್ತಿದೆ ಇದು? ಚೆನ್ನಾಗಿದಲ್ಲ. ರೋಡ್ ಹತ್ತತ್ರ. ಹಾ, ನರಸೀಪುರ ರೋಡ್. ಬ್ರೈಡಲ್ ಲೇಟ್. ಎಲ್ಲಿದ್ಯಾ ಕಾವ್ಯ? ನರಸೀಪುರ ರೋಡ್ ಬರ್ತಾ ಇದೀನಿ. ಇನ್ನ ಎಷ್ಟೊತ್ತಾಗತ್ತೆ? ಇನ್ನ ಒಂದು 10 minutes ಆಗ್ಬೋದೇನೋ. ಬನ್ನಿ, ಬೇಗ ಕತ್ಲಾಗ್ಬಿಡುತ್ತೆ. ಅವ್ನು ಹೆಂಗ್ ಗೊತ್ತಾ ಕಂಪ್ಲೇಂಟ್ ಎಲ್ಲ ಮಾಡಿದೀವಿ ನಾವು. ಕಂಪ್ಲೇಂಟ್ ಇಲ್ಲದೆ ಫುಲ್ ಡೆಕೋರೇಷನ್ ಹೀಗಾಗಿದೆ. ಸಕ್ಕದಾಗಿ ಕಾಣಿಸಿದಲ್ಲ. ಬ್ರೈಟ್ ಟು ಬಿ ಮಾಡ್ಬಿಡಿ. ಇವಳು ಮಾಮ್ ಆಗೋಗಿ ಸೆಕೆಂಡ್ ಮಾಮ್ ಟು ಬಿ ಮಾಡ್ಬೇಕಾಗತ್ತೆ ಅಷ್ಟೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮಾಮ್ ಟು ಬಿ. ಬಾಯ್ ಸ್ಟಾಪ್ ಮಾಡ್ತೀರ. ಇದು ಆಕ್ಚುಲಿ ವರುಣ ಲೇಕು. ಮುಂಚೆ ಇದು ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ನೋಡಿ ಎಷ್ಟು ಕಾರ್ಗಳು, ಎಷ್ಟು ಫೋಟೋಗ್ರಫಿ ನಡೀತಾ ಇದೆ ಇಲ್ಲಿ ಅಂದ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇಲ್ಲೇ ಒಂದು 3 ನಡೀತಾ ಇದೆ. ಅಲ್ಲಾರೋ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿನೇ ಒಂದು 4ರಿಂದ 5 ಜನ ಇದ್ದಾರೆ. ಇಲ್ಲಿ ಮಗುದ್ ನಡೀತಾ ಇದೆ. ಫುಲ್ ಫಿಲ್ಡ್ ಆಗಿದೆ ಆಕ್ಚುಲಿ ಏರಿಯಾ ಇದು. ಒಂದು ಟೈಮಲ್ಲಿ ಏರಿಯಾನ ಯಾರನ್ನ ನೋಡೋದ್ರೆ ಗತಿ ಇರಲಿಲ್ಲ. ಇವತ್ತು ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ಇದೆ. ಅಲ್ಲೇ ಮಾಡು, ಅಲ್ಲೇ ಹಚ್ಚು. 3 ದಿನ ಹೋಗ್ಬೇಡ. ಗಾಳಿ ಬಂತು. ಅದೇ ಮೈನ್ ಬೇಕಾಗಿರೋದು. ಬನ್ನಿ ಫೋಟೋ. ಎಲ್ಲ ಸೇರ್ಕೊಂಡು ಬರ್ತ್ಡೇ ಅಲ್ಲ. ಹ್ಯಾಪಿ ಬ್ರೈಡ್ ಟು ಬಿ. ಹಾಕು ಬೈಗೆ. You never been to like this. ಇವಾಗ ಬರ್ತಾ ಇದೆ. ಅದ್ ಬೇಡ ಬಿಡು, ಸನ್ಸೆಟ್ ಬರ್ಲಿ. ಸನ್ಸೆಟ್ ಮಾತ್ರ ಸಕ್ಕತ್ತಾಗಿದೆ ಒಣಲೆಕ್ಕಲ್ಲಿ. ಅದು ಇದು ಆಗ್ತಿದೆ ಅಲ್ಲ ಅಲ್ಲಿ ಬೋಟ್ ಬರುತ್ತಿದೆ. ಸಕ್ಕದ ಬರ್ತಿದೆ. ಆಯ್ತು, ಕುತ್ಕೊಳ್ಳಿ. ಮಾಡಕ್ಕಿಲ್ಲ, ಕುತ್ಕೊಂಡು ಸನ್ಸೆಟ್ ನೋಡ್ಕೊಂಡು. ಇಲ್ಲಿ ಇವ್ರಿಗೆ ತುಂಬಾ ಇಷ್ಟ ಅವ್ರಿಗೆ. ಕೇಕ್ ಎಲ್ಲ ಖಾಲಿ. ಹಿಂಗ ಚಿಪ್ಸ್ ಕೂತ್ಕೊಳ್ಳಿ. ಇರು ಇದು ಪಂಚೆ ತಗೋಬಿಡ್ತೀನಿ. ಪಂಚೆ ಇದು ಪಂಚಿನೂ ಮಾಡ್ಕೋತಿದ್ಯಲ್ಲ ಬಿಡು. ಹೆಂಗೆ ಮುಗೀತು ವೈಂಡ್ ಅಪ್? ವೈಂಡ್ ಅಪ್. ಬಾಯ್ ಬಾಯ್ ಬ್ರೈಟ್ ಟು ಬಿ. ಬಾಯ್. ನೋಡಿ ನೈಟ್ ಆಲ್ಮೋಸ್ಟ್ 7 ಆಗಿದೆ. ಸೊ ಇನ್ನ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಲೈಟ್ ಇಟ್ಕೊಂಡು. ಓಕೆ, ಹಿಂಗಾಯ್ತು ಬ್ರೈಟ್ ಟು ಬಿ. ಸೊ ನೀವೇನಾದ್ರು ಸಿಂಪಲ್ ಆಗಿ ಡೆಕೋರೇಷನ್ ಸೆಲಿಬ್ರೇಷನ್ ಮಾಡ್ಬೇಕಂದ್ರೆ ವರ್ಣಲೆಕ್ಕಿಗೆ ಬನ್ನಿ. ಬಟ್ ಏನು ಗಲೀಜ್ ಮಾಡ್ಬೇಡಿ. ನಾವು ಏನು ಗಲೀಜ್ ಮಾಡಿಲ್ಲ, ಎಲ್ಲ ಹಾಗೆ ತಗೊಂಡ್ ಹೋಗಿದೀವಿ. ಸನ್ಸೆಟ್ ಎಲ್ಲ ಸಕ್ಕದಾಗಿತ್ತು. ಒಳ್ಳೆ ನೇಚರ್ ಎಕ್ಸ್ಪೀರಿಯನ್ಸ್ ಆಯ್ತು. ಸುಮ್ನೆ ಎಲ್ಲೋ ಒಂದು ಕ್ರೌಡ್ ಪ್ಲೇಸ್ಗೆ ಹೋಗ್ಬಿಟ್ಟು 3,000 ಇನ್ವೆಸ್ಟ್ ಮಾಡಿ ಆ ಟೈಮ್ ಝೋನ್ ಅಲ್ಲಿ ನಾವು ಬರೋಕ್ಕಿಂತ ಇಲ್ಲಿ ಪೀಸ್ ಆಗಿತ್ತು. ನಾವು ತುಂಬಾ ಹೊತ್ತಾಯ್ತು ಬಂದು. ಆಕ್ಚುಲಿ ಮ್ಯಾಕ್ಸಿಮಮ್ ಐ ಥಿಂಕ್ 2 hours ಮೇಲೆ ಆಗಿದೆ. ಬಟ್ ಒಂದ್ ಸ್ಮಾಲ್ ಪಿಕ್ನಿಕ್ ತರ ಆಯ್ತು. ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿ ಚೆನ್ನಾಗಿ ಮಾಡಿದ್ವಿ. ಬಟ್ ಏನಂದ್ರೆ ಅದೇ ಗಲೀಜ್ ಮಾಡ್ಬೇಡಿ ಅಷ್ಟೇ. ಬೇರೆಯವರಿಗೆ ಡಿಸ್ಟರ್ಬ್ ಮಾಡ್ಬೇಡಿ. ಫೋಟೋ ಶೂಟ್ ಮಾಡ್ತಿರ್ತಾರೆ, ಡಿಸ್ಟರ್ಬ್ ಮಾಡ್ಬೇಡಿ. ಕ್ಲೀನ್ ಆಗಿ ಇಟ್ಕೊಳ್ಳಿ ಅಷ್ಟೇ.
ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆಸ್ ಯೂಶುವಲ್ ನಾನು ಹೇಳ್ದಂಗೆ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರ ನನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಗರ್ಲ್ಸ್ ಬಾಯ್ ಹೇಳ್ಬಿಡಿ ನನ್ನ ಚಾನಲ್ಗೆ. ನನ್ ಬಟ್ಟೆ ಎಲ್ಲ ಹಿಂಗ ಆಗೋದಿದೆ.